ವಿದ್ಯಾರ್ಥಿಗಳೇ ನಮಸ್ಕಾರ. ಕಳೆದ ತರಗತಿಯಲ್ಲಿ ನಾವು ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ ಪಾಠವನ್ನು ಕೇಳಿದ್ದೇವೆ. ಅದರಲ್ಲಿ ಭಾರತ ಪ್ರಪಂಚದಲ್ಲಿಯೇ 7ನೆಯ ಅತಿ ದೊಡ್ಡ ರಾಷ್ಟ್ರ ಅಂತ ಹೇಳಿದ್ದೇವೆ. 32,87,263 ಚದರ ಕಿಲೋಮೀಟರ್ ವ್ಯಾಪ್ತಿರುವಂತಹ ರಾಷ್ಟ್ರ ಅಂತ ಹೇಳಿದ್ದೇವೆ. ಅಷ್ಟು ವಿಶಾಲವಾದ ರಾಷ್ಟ್ರದಲ್ಲಿ ಬೇರೆ ಬೇರೆ ಥರದ ಭೂಸ್ವರೂಪಗಳು ನಾವು ನೋಡ್ತೇವೆ. ನಮ್ಮ ಮನೆ ಸುತ್ತಮುತ್ತ ಕಾಣ್ತೇವೆ ನಾವು. ಬೆಟ್ಟ ಗುಡ್ಡೆಗಳು, ಪರ್ವತಗಳು, ನದಿಗಳು, ಕಣಿವೆಗಳು, ಕಂದರೆಗಳು, ಹೀಗೆ ಬೇರೆ ಬೇರೆ ಥರದ ಭೂಸ್ವರೂಪವನ್ನು ನಾವು ನಮ್ಮ ಭಾರತದಾದ್ಯಂತ ಕಾಣ್ತೇವೆ. ಬೇರೆ ಬೇರೆ ಕಡೆ ಇಡೀ ಭಾರತ ಸುತ್ತುವರಿದಾಗ ನಮಗೆ ಎಲ್ಲ ಥರದ ಭೂಸ್ವರೂಪವನ್ನು ನೋಡಲಿಕ್ಕೆ ಸಿಗ್ತದೆ ಅಂತ. ಬೇರೆ ಬೇರೆ ಥರದ ಭೂಸ್ವರೂಪಗಳಿಂದ ಆಗುವ ಪರಿಣಾಮಗಳೇನಿದೆ? ಹೌದು, ಬೇರೆ ಬೇರೆ ಪ್ರದೇಶದಲ್ಲಿನ ವಾಯುಗುಣ, ಹವಾಗುಣದಲ್ಲಿ ವ್ಯತ್ಯಾಸ ಆಗುತ್ತೆ. ಅಲ್ಲಿಯ ಕೃಷಿಯಲ್ಲಿನ ವ್ಯತ್ಯಾಸ ಇರ್ತದೆ. ಜನಜೀವನದಲ್ಲಿರುವಂಥ ವ್ಯತ್ಯಾಸಗಳು, ಜನಸಂಖ್ಯೆಯ ಹಂಚಿಕೆ ಮೇಲೆ ಪರಿಣಾಮ ಬೀರುತ್ತದೆ. ಮರುಭೂಮಿ ಅಂಥ ಪ್ರದೇಶದಲ್ಲಿ ಕಡಿಮೆ ಜನಸಂಖ್ಯೆ ಇದ್ದರೆ ನದಿ ಬಳಿ ಜನಸಂಖ್ಯೆ ಹೆಚ್ಚಿರ್ತದೆ. ಕಣಿವೆಗಳಿರ್ತವೆ, ಕಂದರಗಳಿರ್ತವೆ. ಹೀಗೆ ಬೇರೆ ಬೇರೆ ಥರದ ಭೂಸ್ವರೂಪಗಳು ನಮ್ಮ ಜನಸಂಖ್ಯೆ ಮೇಲೆ, ಕೃಷಿಯ ಮೇಲೆ, ಜನಜೀವನದ ಮೇಲೆ, ವಾಯುಗುಣದ ಮೇಲೆ ಪ್ರಭಾವವನ್ನು ಬೀರ್ತದೆ. ಹಾಗಾದರೆ ಭಾರತದಲ್ಲಿ ಯಾವ ಥರದ ಭೂಸ್ವರೂಪಗಳಿದೆ, ಅವುಗಳ ಲಕ್ಷಣಗಳೇನು, ಇವೆಲ್ಲವೂ ಕೂಡ ಇವತ್ತಿನ ನಮ್ಮ ಪಾಠ ತಿಳ್ಕೊಳ್ಳೋಣ. ಭೂಗೋಳದ 2ನೇ ಪಾಠ, ಭಾರತದ ಮೇಲ್ಮೈ ಲಕ್ಷಣ ಅಂತ. ಭಾರತದ ಮೇಲ್ಮೈ ಲಕ್ಷಣಗಳು. ಇಲ್ಲಿ ಭಾರತದ ಭೌತಿಕ ಭೂಪಟ ಒಂದಿದೆ, ಇಲ್ಲಿ ಕಾಣಿಸ್ತಿದೆ. ಭೂಪಟ ನೋಡುವಾಗಲೇ ಗೊತ್ತಾಗುತ್ತೆ. ಬೇರೆ ಬೇರೆ ಬಣ್ಣದಲ್ಲಿ ಬೇರೆ ಬೇರೆ ಪ್ರದೇಶವನ್ನು ಗುರುತಿಸಿದ್ದಾರೆ. ರಾಜ್ಯಕ್ಕೆ ಭೂಪಟದಲ್ಲಿ ರಾಜ್ಯಗಳೆಲ್ಲ ಇದ್ದರೆ ಇದರಲ್ಲಿ ರಾಜ್ಯಗಳು ಯಾವುದಿಲ್ಲ. ಪರ್ವತಗಳು, ನದಿಗಳು, ಸಮುದ್ರ ಮಟ್ಟದಿಂದ ಆ ಪ್ರದೇಶದಲ್ಲಿರುವಂಥ ಎತ್ತರವನ್ನು ಸೂಚಿಸಿಕೊಂಡು ಬೇರೆ ಬೇರೆ ಬಣ್ಣದಲ್ಲಿ ನಾವು ಕಾಣುತ್ತೇವೆ. ಇಲ್ಲಿ ನಮ್ಮ ಭಾರತದ ಮೇಲ್ಮೈ ಲಕ್ಷಣವನ್ನು 4 ಭಾಗ ವಿಂಗಡಿಸಲಾಗಿದೆ. 4 ಭಾಗಗಳು. ಒಂದು ಉತ್ತರದ ಪರ್ವತಗಳು ಅಂತ ಗೊತ್ತಿದೆ ನಿಮಗೆ. ಉತ್ತರದಲ್ಲಿರುವ ಪರ್ವತಗಳು ಯಾವುದು? ಹಿಮಾಲಯ ಪರ್ವತ ಸರಣಿ ಇದೆ. ಅದರ ಕೆಳಗಡೆ ಉತ್ತರದ ನದಿ ಬಯಲುಗಳಿದೆ, ಉತ್ತರದ ನದಿ ಬಯಲು ಪ್ರದೇಶಗಳು. ಹಾಗೆ ಪ್ರಸ್ಥಭೂಮಿ, ಪರ್ಯಾಯ ಪ್ರಸ್ಥಭೂಮಿ ಇದೆ. ಹಾಗೆ ಕರಾವಳಿ ಪ್ರದೇಶ ಮತ್ತು ದ್ವೀಪಗಳು ಅಂಥೇಳಿ 4 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಉತ್ತರದ ಪರ್ವತಗಳು, ಉತ್ತರದ ನದಿ ಬಯಲುಗಳು, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಪ್ರದೇಶ ಮತ್ತು ದ್ವೀಪಗಳು ಅಂತೇಳಿ ನಮ್ಮ ಭಾರತದ ಮೇಲ್ಮೈ ಲಕ್ಷಣವನ್ನು 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳ ಒಂದೊಂದರ ಲಕ್ಷಣಗಳು, ಅವುಗಳ ಪ್ರಾಮುಖ್ಯತೆಯನ್ನು ನಾವು ತಿಳ್ಕೊಂಡು ಬರೋಣ. ಇಲ್ಲಿ ಉತ್ತರದ ಪರ್ವತಗಳು. ಮೊದಲನೇದು ಉತ್ತರದ ಪರ್ವತಗಳು. ಸೊ ಇಲ್ಲಿ ಸಿಂಧೂ ನದಿಯಿಂದ ಆರಂಭಿಸಿ ಬ್ರಹ್ಮಪುತ್ರ ನದಿಯವರೆಗೆ ಪೂರ್ವ ಪಶ್ಚಿಮವಾಗಿ ವಿಸ್ತಾರವಾಗಿ ಹರಡಿರುವಂತಹ ಪರ್ವತ ಸರಣಿಯನ್ನು ನಾವು ಹಿಮಾಲಯ ಪರ್ವತಗಳು ಅಥವಾ ಉತ್ತರದ ಪರ್ವತ ಹೇಳ್ತೇವೆ. ಈ ಹಿಮಾಲಯ ಪರ್ವತ ಅವಿಚ್ಛಿನ್ನವಾದ ಸರಣಿ, ಉದ್ದಕ್ಕೆ ನಿರಂತರವಾಗಿದೆ. ಅದು ಹಿಮಾಲಯ ಪರ್ವತ ಸರಣಿಗಳು. ಇವುಗಳು ಸುಮಾರು 2,400 ಕಿಲೋಮೀಟರ್ ಉದ್ದ ಇದೆ. ಸಿಂಧೂ ನದಿಯಿಂದ ಆರಂಭಿಸಿ ಬ್ರಹ್ಮಪುತ್ರದವರೆಗೆ ನಮ್ಮ ಹಿಮಾಲಯ ಪರ್ವತ ಸರಣಿಯ ಉದ್ದ 2,400 ಕಿಲೋಮೀಟರ್ನಷ್ಟಿದೆ. ಅಗಲ ಎಷ್ಟಿದೆ? ಇವುಗಳ ಅಗಲ ಸುಮಾರಾಗಿ 240ರಿಂದ 320 ಕಿಲೋಮೀಟರ್ನಷ್ಟು ಅಗಲವಾಗಿ ಕೂಡ ನಮ್ಮ ಹಿಮಾಲಯ ಪರ್ವತ ಸರಣಿಯನ್ನು ನಾವು ನೋಡ್ಬೋದು. ಅವುಗಳ ಒಟ್ಟು ವಿಸ್ತೀರ್ಣ 5 ಲಕ್ಷ ಚದರ ಕಿಲೋಮೀಟರ್ ಇದೆ. 5 ಲಕ್ಷ ಚದರ ಕಿಲೋಮೀಟರ್ನಷ್ಟು ವ್ಯಾಪ್ತಿಯನ್ನು ಹೊಂದಿರುವಂತಹ ಹಿಮಾಲಯ ಪರ್ವತ ಸರಣಿಯು ಪಶ್ಚಿಮದಲ್ಲಿ ಅಗಲವಾಗಿದೆ, ಪೂರ್ವಕ್ಕೆ ಹೋದ ಹಾಗೆ ಕಿರಿದಾಗ್ತಾ ಹೋಗ್ತದೆ. ಪಶ್ಚಿಮದಿಂದ ಪೂರ್ವಕ್ಕೆ ಹೋದ ಹಾಗೆ ಹಿಮಾಲಯ ಪರ್ವತ ಸರಣಿಯ ಅಗಲ ಅದು ಕಿರಿದಾಗ್ತಾ ಹೋಗ್ತದೆ. ವಿಶೇಷತೆ ಏನು ಹೇಳಿದರೆ, ಈ ಪರ್ವತ ಸರಣಿಗಳು ಭಾರತ ಕಡೆಗೆ ತುಂಬ ಕಡಿದಾಗಿ ನೇರವಾಗಿ ಇದೆ. ಆದರೆ ಟಿಬೆಟ್ ಕಡೆಗೆ ಅದು ಇಳಿಜಾರಾಗಿದೆ, ಇಳಿಜಾರು ಪ್ರದೇಶವಾಗಿ ಕಾಣಿಸ್ತದೆ. ಈ ಕಡೆಯಿಂದ ತುಂಬ ಎತ್ತರ ನೇರವಾಗಿದೆ, ಅದು ಕಡಿದಾಗಿದೆ ಅಂತ. ಭಾರತ ಕಡೆಗೆ ಕಡಿದಾಗಿರುವಂಥ ಹಿಮಾಲಯ ಪರ್ವತ ಸರಣಿಯು
ಟಿಬೇಟ್ ಕಡೆಗೆ ಇಳಿಜಾರಾಗಿದೆ. ಅವುಗಳಲ್ಲಿ ಅನೇಕ ಸರಣಿಗಳಿದೆ. ಹಿಮಾಲಯ ಪರ್ವತ ಸರಣಿ ನಾವು 3 ಭಾಗವಾಗಿ ವಿಂಗಡಿಸ್ತಾರೆ. ಒಂದನೇದು ಮಹಾ ಹಿಮಾಲಯ, ಎರಡನೇದು ಒಳ ಹಿಮಾಲಯ ಅಥವಾ ನಾವು ಹಿಮಾಚಲ ಅಂತ ಕರಿತೇವೆ, ಮೂರನೇದು ಶಿವಾಲಿಕ್ ಬೆಟ್ಟಗಳು ಅಂತ. ಮಹಾ ಹಿಮಾಲಯ, ಒಳ ಹಿಮಾಲಯ ಮತ್ತು ಶಿವಾಲಿಕ್ ಬೆಟ್ಟಗಳು ಅಂತೇಳಿ 3 ಭಾಗವಾಗಿ ನಾವು ಹಿಮಾಲಯ ಪರ್ವತ ಸರಣಿಯನ್ನು ಭಾಗ ಮಾಡ್ತೇವೆ. ಅದರಲ್ಲಿ ಮೊದಲನೇದು ಮಹಾ ಹಿಮಾಲಯ. ಮಹಾ ಹಿಮಾಲಯ ಅಂತ ನಾವು ಹೆಸರಲ್ಲಿ ಉಂಟು. ಮಹಾ ಹಿಮಾಲಯ ಹೇಳಿದರೆ ಎತ್ತರವಾಗಿರುವಂಥದ್ದು ಅಂತ. ಸರಾಸರಿ 6100 ಮೀಟರ್ಗಿಂತ ಎತ್ತರವಾಗಿರುವಂತಹ ಹಿಮಾಲಯ ಪರ್ವತ ಸರಣಿಯದು ಮಹಾ ಹಿಮಾಲಯ. ಅದರಲ್ಲಿ ಪ್ರಪಂಚದಲ್ಲಿ ಎತ್ತರವಾದ ಶಿಖರ ಒಂದು ಉಂಟು. ಯಾವುದು ಪ್ರಪಂಚದಲ್ಲಿ ಎತ್ತರವಾದ ಶಿಖರ ಮಕ್ಕಳೇ? ಎಸ್, ಎವರೆಸ್ಟ್ ಶಿಖರ. ಪ್ರಪಂಚದಲ್ಲಿಯೇ ಎತ್ತರವಾದ ಶಿಖರ ಎವರೆಸ್ಟ್ ಶಿಖರ ಭಾರತದ ಭೂಪಟದಲ್ಲಿ ಕಾಣಿಸ್ತಾ ಇಲ್ಲಿದೆ. ನೇಪಾಳ ಮತ್ತು ಟಿಬೇಟ್ ಮಧ್ಯೆ ಇದೆ ಎವರೆಸ್ಟ್ ಶಿಖರ. ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಅದು. ಅದರ ಎತ್ತರ 8848 ಮೀಟರ್. 8848 ಮೀಟರ್ನಷ್ಟು ಎತ್ತರವಾಗಿರುವಂಥ ಎವರೆಸ್ಟ್ ಶಿಖರವು ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಆಗಿದೆ. ಉಳಿದಂತೆ ಅಲ್ಲಿ ಬೇರೆ ಬೇರೆ ಶಿಖರಗಳಿದೆ. ಕಾಂಚನಜುಂಗ, ಮಾಕಲು, ಧವಳಗಿರಿ, ನಂದಾದೇವಿ ಮುಂತಾದ ಅನೇಕ ಶಿಖರಗಳನ್ನು ನಾವು ಅಲ್ಲಿ ಕಾಣಬಹುದು. ಅದಲ್ಲದೆ ಹಿಮಾಲಯ ಮಹಾ ಹಿಮಾಲಯವು ಅನೇಕ ಹಿಮನದಿಗಳ ಉಗಮ ಸ್ಥಾನ ಆಗಿದೆ. ಹಿಮನದಿಗಳು ಮುಖ್ಯವಾಗಿ ಗಂಗೋತ್ರಿ ಮತ್ತು ಯಮುನೋತ್ರಿ ಎಂಬ 2 ಹಿಮನದಿಗಳು ಹುಟ್ಟುವುದು ಮಹಾ ಹಿಮಾಲಯದಲ್ಲಿ. ಗಂಗೋತ್ರಿ ಹಿಮನದಿಯು ಮುಂದೆ ಗಂಗಾ ನದಿಯಾಗಿ ಹರಿದಿದೆ. ಯಮುನೋತ್ರಿ ಹಿಮನದಿಯು ಮುಂದೆ ಯಮುನಾ ನದಿಯಾಗಿ ನಮ್ಮ ಭಾರತದಲ್ಲಿ ಹರಿದಿದೆ. ಈ ಗಂಗಾ ಮತ್ತು ಯಮುನಾ ಎಂಬ 2 ನದಿಗಳ ಉಗಮ ಸ್ಥಾನ ಗಂಗೋತ್ರಿ ಮತ್ತು ಯಮುನೋತ್ರಿಗಳು ನಮ್ಮ ಹಿಮಾಲಯ ಮಹಾ ಹಿಮಾಲಯದಲ್ಲಿ ಇದೆ. ಅನೇಕ ಘಾಟಿಗಳಿದೆ. ಘಾಟಿಗಳು ಅಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗುವಂಥ ಪ್ರದೇಶಗಳು. ಆ ಘಾಟಿಗಳಲ್ಲಿ ಪ್ರಮುಖವಾದ ಬುರ್ಜಿಲ್, ಜೋಜಿಲಾ ಮತ್ತು ಶಿಪ್ಕಿಲಾ ಅಂತ. ಬುರ್ಜಿಲಾ, ಜೋಜಿಲಾ, ಶಿಪ್ಕಿಲಾ ಎಂಬ 3 ಘಾಟಿ ಪ್ರದೇಶಗಳು ಮಹಾ ಹಿಮಾಲಯದಲ್ಲಿ ನಮಗೆ ಸಿಗ್ತದೆ. ಹಾಗೆ ಕಾರಾಕೋರಂ ಶ್ರೇಣಿ, ಹಿಮಾಲಯದ ಹೊರಭಾಗದಲ್ಲಿ ಕಾರಾಕೋರಂ ಶ್ರೇಣಿ ಇದೆ. ಕಾರಾಕೋರಂ ಶ್ರೇಣಿ, ಈ ಕಾರಾಕೋರಂ ಶ್ರೇಣಿ ಇಲ್ಲಿರುವಂತಹ K2 ಅಥವಾ ಗಾಡ್ವಿನ್ ಅಸ್ಟಿನ್, K2 ಅಥವಾ ಗಾಡ್ವಿನ್ ಅಸ್ಟಿನ್ ಎಂಬ ಶಿಖರವು ಭಾರತದಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರ. K2 ಅಥವಾ ಗಾಡ್ವಿನ್ ಅಸ್ಟಿನ್ ಶಿಖರವು ಭಾರತದಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರ. ಎವರೆಸ್ಟ್ ಶಿಖರವು ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಆಗಿದೆ. ಉತ್ತರದ ಪರ್ವತದಲ್ಲಿ 2ನೇ ಭಾಗ ಒಳ ಹಿಮಾಲಯ. ಇದು ಮಹಾ ಹಿಮಾಲಯ ಅಥವಾ ಹಿಮಾದ್ರಿಯ ದಕ್ಷಿಣಕ್ಕಿದೆ. ಮಹಾ ಹಿಮಾಲಯವು ಯಾವಾಗಲೂ ಹಿಮದಿಂದ ಮುಚ್ಚಿರೋದ್ರಿಂದ ಅದಕ್ಕೆ ಹಿಮಾದ್ರಿ ಅಂತ ಕರೀತೀವಿ ನಾವು. ಮಹಾ ಹಿಮಾಲಯದಲ್ಲಿ ಯಾವಾಗಲೂ ಹಿಮ ಮುಚ್ಚಿರುತ್ತೆ ಪೂರ್ತಿಯಾಗಿ, ಹಾಗಾಗಿ ಹಿಮಾದ್ರಿ. ಆ ಹಿಮಾದ್ರಿಯ ದಕ್ಷಿಣಕ್ಕೆ ಒಳ ಹಿಮಾಲಯ ಇದೆ, ಅದಕ್ಕೆ ನಾವು ಹಿಮಾಚಲ ಅಂತ ಇರಿದ್ದೇವೆ. ಹಿಮಾಚಲ ಅಂತ. ಇದು ಸುಮಾರಾಗಿ 60ರಿಂದ 80 ಕಿಲೋಮೀಟರ್ನಷ್ಟು ಅಗಲವಾಗಿದೆ. 60ರಿಂದ 80 ಕಿಲೋಮೀಟರ್ನಷ್ಟು ಅಗಲವಾಗಿದ್ದು ಸರಾಸರಿ 1500ರಿಂದ 4500 ಮೀಟರ್ ಎತ್ತರವಾಗಿದೆ. 1500ರಿಂದ 4500 ಮೀಟರ್ ಎತ್ತರವಾಗಿದೆ. ಇದರ ಪೂರ್ವ ಭಾಗದಲ್ಲಿ, ಹಿಮಾಚಲದ ಪೂರ್ವದಲ್ಲಿ ಅರಣ್ಯಗಳಿದೆ. ಸಾಕಷ್ಟು ಅರಣ್ಯಗಳು ನಾವು ಹಿಮಾಚಲದ ಪೂರ್ವದಲ್ಲಿ ಕಾಣಬಹುದು. ಇದು ಅನೇಕ ಸರಣಿಗಳಿದೆ. ಪಿರ್ ಪಂಜಾಲ್, ಧೌಳಧರ್, ನಾಗತಿಬಾ, ಮುಸ್ಸೋರಿ, ಮಹಾಭಾರತ್, ಡಾರ್ಜಿಲಿಂಗ್ ಮೊದಲಾದ ಸರಣಿಗಳನ್ನು ನಾವು ಒಳ ಹಿಮಾಲಯದಲ್ಲಿ ಕಾಣಬಹುದು. ಅಲ್ಲಿ ಕಣಿವೆಗಳಿದೆ. ಪ್ರಮುಖವಾಗಿ ಕಾಶ್ಮೀರ, ಕುಲು, ಕಾಂಗ್ರಾ ಮೊದಲಾದ ಕಣಿವೆಗಳು ಕೂಡ ಹಿಮಾಚಲದಲ್ಲಿದೆ. ಹಾಗೆ ಗಿರಿಧಾಮಗಳಿದೆ. ಬೇಸಿಗೆಯಲ್ಲಿ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಣೆ ಮಾಡೋದ ಗಿರಿಧಾಮಗಳಾದ ಶಿಮ್ಲಾ,
ರಾಣಿಕೇತ್, ಮುಸ್ಸೋರಿ, ನೈನಿತಾಲ್, ಡಾರ್ಜಿಲಿಂಗ್ ಮೊದಲಾದ ಹೆಸರಾಂತ ಗಿರಿಧಾಮಗಳು ಕೂಡ ಇರುವುದು ಹಿಮಾಚಲದಲ್ಲಿ. ಹಾಗೆ ಅದರ ನಂತರ ಇರುವಂಥದ್ದು ಮೂರನೇದು ಶಿವಾಲಿಕ್ ಬೆಟ್ಟಗಳು. ಶಿವಾಲಿಕ್ ಬೆಟ್ಟವನ್ನು ನಾವು ಹಿಮಾಲಯದ ಪಾದ ಬೆಟ್ಟ ಅಂತ ಕರಿತೇವೆ. ಶಿವಾಲಿಕ್ ಬೆಟ್ಟವನ್ನು ಹಿಮಾಲಯದ ಪಾದ ಬೆಟ್ಟಗಳು ಅಂತೇಳಿ. ಇದು ತುಂಬ ದಕ್ಷಿಣಕ್ಕಿದೆ. ಇದು ಸುಮಾರು ಎತ್ತರ 600ರಿಂದ 1500 ಮೀಟರ್ ಎತ್ತರಕ್ಕೆ. 600ರಿಂದ 1500 ಮೀಟರ್ನಷ್ಟು ಸರಾಸರಿ ಎತ್ತರ ಇದೆ. ಸುಮಾರು 50ರಿಂದ 150 ಕಿಲೋಮೀಟರ್ನಷ್ಟು 15ರಿಂದ 150 ಕಿಲೋಮೀಟರ್ನಷ್ಟು ಅಗಲವಾಗಿದೆ. ಶಿವಾಲಿಕ್ ಬೆಟ್ಟಗಳು 600ರಿಂದ 1500 ಮೀಟರ್ನಷ್ಟು ಎತ್ತರವಾಗಿದ್ದು 15ರಿಂದ 150 ಕಿಲೋಮೀಟರ್ನಷ್ಟು ಅಗಲವಾಗಿದೆ. ಇದು ಚಿಕ್ಕ ಪುಟ್ಟ ಸಮತಟ್ಟಾದ ಕಣಿವೆ ಭಾಗವನ್ನು ಹೊಂದಿದೆ. ಚಿಕ್ಕ ಚಿಕ್ಕ ಕಣಿವೆಗಳು, ಮೈದಾನಗಳಿದೆ. ಅದನ್ನು ಡೂನ್ ಅಂತ ಕರೀತಾರೆ, ಡೂನ್ಗಳು ಅಂತ. ಅದರಲ್ಲೊಂದು ಡೆಹ್ರಾಡೂನ್ ಅಂತ, ನಮ್ಮ ಉತ್ತರಾಖಂಡ ರಾಜ್ಯದ ರಾಜಧಾನಿ ಡೆಹ್ರಾಡೂನ್. ಇದು ಕೂಡ ಈ ಶಿವಾಲಿಕ್ ಬೆಟ್ಟಗಳ ಶ್ರೇಣಿಯಲ್ಲಿ ನಮಗೆ ಕಂಡುಬರುತ್ತದೆ. ಹಾಗೆ ಉತ್ತರದ ಪರ್ವತಗಳಲ್ಲಿ ಒಳ ಹಿಮಾಲಯ, ಮಹಾ ಹಿಮಾಲಯ, ಒಳ ಹಿಮಾಲಯ ಮತ್ತು ಶಿವಾಲಿಕ್ ಬೆಟ್ಟಗಳಂತಿದೆ. ಉತ್ತರದ ಪರ್ವತಗಳಲ್ಲಿ ಮಹಾ ಹಿಮಾಲಯ, ಒಳ ಹಿಮಾಲಯ ಮತ್ತು ಶಿವಾಲಿಕ್ ಎಂಬ 3 ಸರಣಿಗಳನ್ನು ನಾವು ಅದರಲ್ಲಿ ನೋಡ್ತೇವೆ. ಉತ್ತರದ ಪರ್ವತಗಳ ಪ್ರಾಮುಖ್ಯತೆಗಳೇನು ಅಂತ ಇಲ್ಲಿ ಒಂದನೇದಾಗಿ, ಉತ್ತರದ ಪರ್ವತಗಳು ನೈಸರ್ಗಿಕ ಗಡಿಯಾಗಿದ್ದುಕೊಂಡು ಭಾರತವನ್ನು ಉತ್ತರದ ದಾಳಿಯಿಂದ ರಕ್ಷಣೆ ಮಾಡುತ್ತೆ. ಶತ್ರುಗಳು ಸುಲಭವಾಗಿ ಗಡಿ ದಾಟಿ ಬರಲಿಕ್ಕೆ ಅಸಾಧ್ಯವಾದಂತಹ ನೈಸರ್ಗಿಕವಾದ ಗಡಿಯಾಗಿರುವುದರಿಂದ ಹಿಮಾಲಯ ಪರ್ವತವು ನಮಗೆ ತುಂಬ ಅನುಕೂಲವನ್ನು ಉಂಟು ಮಾಡಿದೆ. ಅದಲ್ಲದೆ ಮಧ್ಯ ಏಷ್ಯಾದಿಂದ ಬೀಸುವಂತಹ ಶೀತ ಮಾರುತವನ್ನು ತಡೆಯುತ್ತದೆ. ಮಧ್ಯ ಏಷ್ಯಾದಿಂದ ಬೀಸುವಂತಹ ಶೀತ ಮಾರುತವನ್ನು ತಡೆಗಟ್ಟಿ ಭಾರತವನ್ನು ರಕ್ಷಣೆ ಮಾಡ್ತುಂಟು. ಹಾಗೆ ಮಳೆ ಮಾರುತಗಳನ್ನು ತಡೆದು ಉತ್ತರ ಭಾರತಕ್ಕೆ ಹಿಮಾಲಯ ಸರಣಿಗಳಲ್ಲಿ ಹೆಚ್ಚು ಮಳೆಯನ್ನು ಕೊಡಲಿಕ್ಕೆ ಕೂಡ ಅದು ಸಹಾಯವನ್ನು ಮಾಡ್ತಾ ಉಂಟು. ಹಾಗೆ ಹಿಮಾಲಯದ ಇಳಿಜಾರು ದಟ್ಟವಾದ ಕಾಡಿಂದ ಕೂಡಿದೆ. ಅದಲ್ಲದೆ ಹಿಮಾಲಯದ ಇಳಿಜಾರು ಪ್ರದೇಶವು ನೆಡುತೋಪು ವ್ಯವಸಾಯಕ್ಕೆ ತುಂಬ ಅನುಕೂಲವಾಗಿದೆ. ಉದಾಹರಣೆಗೆ ಅಸ್ಸಾಂನ ಚಹಾ ತೋಟ ನಮ್ಮ ಹಿಮಾಲಯದ ತಪ್ಪಲಲ್ಲಿ ಕಂಡುಬರುವಂತಹ ಒಂದು ನೆಡುತೋಪಿಗೆ ಉದಾಹರಣೆ ಆಗಿದೆ. ಹಾಗೆ ಹಿಮಾಲಯ ಪರ್ವತಗಳು ಸಾಕಷ್ಟು ಪ್ರಮಾಣದ ಖನಿಜ ಸಂಪನ್ಮೂಲವನ್ನು ಹೊಂದಿದೆ. ಹಾಗೆ ಭಾರತಕ್ಕೆ ಖನಿಜ ಸಂಪನ್ಮೂಲವನ್ನು ಒದಗಿಸಿಕೊಡುವಂಥ ಆಕಾರ ಕೂಡ ಹಿಮಾಲಯ ಪರ್ವತ ಆಗಿದೆ. ಹಾಗೆ ಸಾಕಷ್ಟು ನದಿಗಳು ಅಲ್ಲಿ ಹುಟ್ಟುತ್ತವೆ. ಅನೇಕ ಜಲಪಾತಗಳನ್ನು ಆ ನದಿಗಳು ಪರ್ವತ ಪರಿಸರ ಸೃಷ್ಟಿ ಮಾಡ್ತವೆ. ಹಾಗಾಗಿ ಅದು ಜಲ ವಿದ್ಯುತ್ ಶಕ್ತಿ ಉತ್ಪಾದನೆ ಕೂಡ ನಮಗೆ ಅನುಕೂಲವನ್ನು ಮಾಡಿಕೊಡ್ತದೆ. ಹೀಗೆ ಉತ್ತರದ ಪರ್ವತಗಳು ನಮಗೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡ್ತದೆ. ವಿದ್ಯಾರ್ಥಿಗಳೇ, ಭಾರತದ ಮೇಲ್ಮೆ ಲಕ್ಷಣದಲ್ಲಿ 2ನೇ ಲಕ್ಷಣ ಒಂದು ಉತ್ತರದ ಮೈದಾನ. ಪ್ರಾಕೃತಿಕ ಭಾಗದಲ್ಲಿ 2ನೇದು ಉತ್ತರದ ಮೈದಾನ. ಈ ಉತ್ತರದ ಮೈದಾನ ಎಲ್ಲಿದೆ ಹೇಳಿದರೆ ಹಿಮಾಲಯ ಪರ್ವತ ಮತ್ತು ಪರ್ಯಾಯ ಪ್ರಸ್ಥಭೂಮಿ ಇದರ ಮಧ್ಯದಲ್ಲಿದೆ. ಹಿಮಾಲಯ ಪರ್ವತ ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ಮಧ್ಯದಲ್ಲಿ ಕಂಡುಬರುವಂತಹ ಸಟ್ಲೇಜ್, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಯ ಬಯಲು ಪ್ರದೇಶವನ್ನು ನಾವು ಉತ್ತರದ ಮೈದಾನ ಅಂತ ಹೇಳ್ತೇವೆ. ಸಟ್ಲೇಜ್, ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಬಯಲು ಪ್ರದೇಶ ಹಿಮಾಲಯ ಪರ್ವತ ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ಮಧ್ಯಭಾಗದಲ್ಲಿ ವಿಸ್ತಾರವಾಗಿ ಹರಡಿಕೊಂಡಿರುವಂಥ ಭೂಭಾಗ. ನದಿಗಳು ಸಂಚರಿಸಿದ ಮೆಕ್ಕಲು ಮಣ್ಣಿನಿಂದಾಗಿ ನಿರ್ಮಾಣಗೊಂಡಂತಹ ಮೈದಾನ ತುಂಬ ಫಲವತ್ತಾದ ಮೈದಾನ, ಯಾವುದೇ ಕಲ್ಲುಗಳಿಲ್ಲದಂತಹ ಫಲವತ್ತಾದ ಮೈದಾನ. ವರ್ಷಪೂರ್ತಿ ಹರಿಯುವಂಥ ನದಿಗಳು ಕೂಡ ಅಲ್ಲಿ ಇರುವುದರಿಂದಾಗಿ ತುಂಬ ಫಲವತ್ತಾದ ಕೃಷಿಗೆ ಯೋಗ್ಯವಾದ ಮಣ್ಣಾಗಿದೆ, ಭೂಮಿಯಾಗಿದೆ. ಇದರ ಉದ್ದ ಪೂರ್ವ ಪಶ್ಚಿಮವಾಗಿ ಇದು 2500 ಕಿಲೋಮೀಟರ್. ಪೂರ್ವ ಪಶ್ಚಿಮವಾಗಿ 2500 ಕಿಲೋಮೀಟರ್ನಷ್ಟು ಉದ್ದವಾಗಿರುವಂತಹ ಪರ್ಯಾಯ ಉತ್ತರದ ಮೈದಾನವು 240ರಿಂದ 340 ಕಿಲೋಮೀಟರ್ನಷ್ಟು ಅಗಲವಾಗಿದೆ. 240ರಿಂದ 340 ಕಿಲೋಮೀಟರ್ನಷ್ಟು ಅಗಲವಾಗಿದ್ದು ಸುಮಾರಾಗಿ 7 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶವನ್ನು ವ್ಯಾಪಿಸಿದೆ. 7 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶವನ್ನು ವ್ಯಾಪಿಸಿದೆ ಈ ಉತ್ತರದ ಮೈದಾನವು. ಒಂದು ಏನು ಪ್ರಾಮುಖ್ಯತೆಗಳಿರೋದು ಅಂತ
ಉತ್ತರದ ಮೈದಾನವು ವಿಶಾಲವಾದ ಮೈದಾನ. ಈಗಾಗಲೇ ಹೇಳಿದೆ, ನದಿಗಳು ಸಂಚರಿಸಿದ ಮಣ್ಣಿರುವುದರಿಂದಾಗಿ ಫಲವತ್ತಾಗಿದ್ದ ಮೈದಾನ. ಹಾಗಾಗಿ ಕೃಷಿಗೆ ತುಂಬ ಯೋಗ್ಯವಾದ್ದು. ಫಲವತ್ತಾದ ಮಣ್ಣು ಮಾತ್ರ ಅಲ್ಲ, ವರ್ಷ ಪೂರ್ತಿ ಹರಿಯುವಂಥ ನದಿಗಳಿದೆ. ಹಾಗೆ ನದಿ ಜಾಲಗಳಿಂದಾಗಿ ಕೃಷಿಗೆ ಅತ್ಯಂತ ಯೋಗ್ಯವಾದಂತಹ ಭೂಮಿಯಾಗಿದೆ ಉತ್ತರದ ಮೈದಾನವು. ಕೈಗಾರಿಕೆ, ಕೃಷಿಯನ್ನು ಅವಲಂಬಿಸಿಕೊಂಡು ಅನೇಕ ಕೈಗಾರಿಕೆಗಳಿದೆ ಅಲ್ಲಿ. ಹಾಗೆ ಕೈಗಾರಿಕೆಗಳ ಅಭಿವೃದ್ಧಿ ಆಗಿದೆ. ಸಮತಟ್ಟಾದ ಭೂಮಿ ಆದ್ದರಿಂದ ಕೃಷಿ ಉಂಟು, ಕೈಗಾರಿಕೆ ಬೆಳೆದಿದೆ, ಹಾಗೆ ವ್ಯಾಪಾರ ಹೆಚ್ಚಾಗಿದೆ. ನಗರೀಕರಣ, ನಗರಗಳ ಸಂಖ್ಯೆ ಕೂಡ ಹೆಚ್ಚಾಗಿ ಬೆಳೆಯಿತು. ಅಲ್ಲದೆ ಸಾರಿಗೆ ಸಂಪರ್ಕ ವ್ಯವಸ್ಥೆಗೆ ತುಂಬ ಸುಲಭ. ರಸ್ತೆ ಮಾರ್ಗ, ರೈಲು ಮಾರ್ಗ ನಿರ್ಮಾಣ ತುಂಬ ಸುಲಭ. ಸಂಪರ್ಕ ಮಾಧ್ಯಮಗಳ ಬೆಳವಣಿಗೆ ತುಂಬ ಸುಲಭ. ಹಾಗೆ ರಸ್ತೆ ಮಾರ್ಗ, ರೈಲು ಮಾರ್ಗಗಳು, ಸಂಪರ್ಕ ಸಾಧನಗಳ ಲಭ್ಯತೆ ಹೆಚ್ಚಾಗಿದೆ. ಅದಲ್ಲದೆ ಪ್ರಸಿದ್ಧ ಯಾತ್ರಾ ಸ್ಥಳ ಅಯೋಧ್ಯ, ಕಾಶಿ, ಮಥುರಾ ಮೊದಲಾದ ಪ್ರಸಿದ್ಧ ಯಾತ್ರಾ ಸ್ಥಳಗಳು ಇರುವುದು ಈ ಉತ್ತರದ ಮೈದಾನದಲ್ಲಿ. ಹಾಗೆ ಉತ್ತರದ ಮೈದಾನವು ಜನಸಂಖ್ಯೆಯಲ್ಲಿ ಕೂಡ ಹೆಚ್ಚಿದೆ. ಹೆಚ್ಚು ಜನರು ಕೃಷಿ, ವ್ಯಾಪಾರ, ಕೈಗಾರಿಕೆ ತೊಡಗಿಸಿಕೊಂಡಿದ್ದರಿಂದಾಗಿ ಬಹುತೇಕ ಜನ ವಾಸ ಮಾಡೋದು ಕೂಡ ಉತ್ತರದ ಮೈದಾನದಲ್ಲಿ. ಹಾಗೆ ಉತ್ತರದ ಮೈದಾನವು ಭಾರತದಲ್ಲಿ ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದೆ ಅಂತ. ವಿದ್ಯಾರ್ಥಿಗಳೇ, ಇವತ್ತನೇ ಕ್ಲಾಸಲ್ಲಿ ನಾವು ಭಾರತದ ಮೇಲ್ಮೈ ಲಕ್ಷಣದಲ್ಲಿ ಉತ್ತರದ ಪರ್ವತಗಳು ಮತ್ತು ಉತ್ತರದ ಮೈದಾನಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಒಂದು ಹೋಮ್ವರ್ಕ್ ಇದೆ, ಬರ್ಕೊಳ್ಳಿ ಮಕ್ಕಳು. ಮೊದಲ ಪ್ರಶ್ನೆ, ಉತ್ತರದಲ್ಲಿ ಹಿಮಾಲಯ ಪರ್ವತವೊಂದು ಇಲ್ಲದೆ ಹೋಗಿದ್ದರೆ, ಉತ್ತರದಲ್ಲಿ ಹಿಮಾಲಯ ಪರ್ವತವೊಂದು ಇಲ್ಲದೆ ಹೋಗಿದ್ದರೆ ನಮಗೆ ಉಂಟಾಗುತ್ತಿದ್ದ ಅನಾನುಕೂಲಗಳೇನು? ಉತ್ತರದಲ್ಲಿ ಹಿಮಾಲಯ ಪರ್ವತ ಇಲ್ಲದೆ ಹೋಗಿದ್ದಲ್ಲಿ ನಮಗೆ ಉಂಟಾಗುತ್ತಿದ್ದ ಅನಾನುಕೂಲಗಳು ಏನು? ಎರಡನೇ ಪ್ರಶ್ನೆ, K2 ಅಥವಾ ಗಾಡ್ವಿನ್ ಅಸ್ಟಿನ್, K2 ಅಥವಾ ಗಾಡ್ವಿನ್ ಅಸ್ಟಿನ್ ಭಾರತದ ಎತ್ತರವಾದ ಶಿಖರವಾಗಿದೆ. ಆದರೆ ಮೌಂಟ್ ಎವರೆಸ್ಟ್ ಆಗಿಲ್ಲ. ಮೌಂಟ್ ಎವರೆಸ್ಟ್ ಭಾರತದ ಎತ್ತರವಾದ ಶಿಖರವಾಗಿಲ್ಲ. ಏಕೆ? ಗಾಡ್ವಿನ್ ಅಸ್ಟಿನ್ ಭಾರತದ ಎತ್ತರವಾದ ಶಿಖರವಾಗಿದೆ, ಆದರೆ ಮೌಂಟ್ ಎವರೆಸ್ಟ್ ಎತ್ತರವಾದ ಶಿಖರವಾಗಿಲ್ಲ. ಯಾಕೆ? ಉತ್ತರ ಬರ್ಕೊಂಡು ಬನ್ನಿ ಮಕ್ಕಳೇ. ಮುಂದಿನ ಕ್ಲಾಸಿಗೆ ವಂದನೆಗಳು.